ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಬಹುಳ ಪಂಚಮಿ ಭಾನುವಾರ 5/7/2026. ಇನ್ನು ಪಂಚಾಂಗದ ವಿಷಯಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ಪಂಚಮಿ, ಬೆಳಗ್ಗೆ 9:42 ಮುಗಿದೋಗುತ್ತೆ ಪಂಚಮಿ. ನಕ್ಷತ್ರ ಬಂದು ಶತಭಿಷ, ಹಗಲು 12:22 ಇರ್ತಕ್ಕಂಥದ್ದು. ಯೋಗ ಬಂದು ಆಯುಷ್ಮಾನ್, ಕರ್ಣ ಬಂದು ತೈತಲೆ. ಇನ್ನು ಭಾನುವಾರ ರಾಹುಕಾಲ ಬಂದು 4:30ರಿಂದ 6, ಗುಳಿಕ ಕಾಲ ಬಂದು 3ರಿಂದ 4:30, ಅರ್ಧ ಪ್ರಹರಿ ಬಂದು 10:30ರಿಂದ 12, ಯಮಗಂಟಕ ಕಾಲ ಬಂದು 12ರಿಂದ 1:30, ಅಮೃತ ಗಡಿಗಳು 10:30ರಿಂದ 12 ಇರ್ತಕ್ಕಂಥ ವಿಷಯ ಇದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ನೋಡಿ, ವೃತಾ ತಿರುಗಾಟ, ಇವರಿಗೆ ಕಾರ್ಯವಿಘ್ನ, ಆದರೂ ಸಹ ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು, ಬಂಧುಗಳ ಸಹಾಯ, ಈ ಪುರೋಹಿತರು, ಅರ್ಚಕರು, ಆಗಮಿಕರು ಇವರೆಲ್ಲಿರ್ತಾರಲ್ಲ ಇವರಿಗೆಲ್ಲ ಒಳ್ಳೊಳ್ಳೆ ಶುಭ ಸುದ್ದಿಗಳು ಕೇಳ್ತಕ್ಕಂಥದ್ದು. ಈ ದನಕರುಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ದಲ್ಲಾಳಿಗಳಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ನೀವು ಸೂರ್ಯ ಅಷ್ಟೋತ್ತರ ಶತನಾಮವನ್ನು ಪಠಿಸಿ 5 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟಕ್ಕೂ ನೀಲಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮುಂದಕ್ಕೆ ಬಂದು ವೃಷಭ ರಾಶಿಗೆ ಬಂದಾಗ ಉತ್ತಮ ಹಣದ ಒಳಹರಿವು, ಕಾರ್ಯ ಸಫಲತೆ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕೋಳಿ ಫಾರ್ಮ್ ಇಟ್ಟಿರ್ತಕ್ಕಂಥವ್ರು, ವಿಶೇಷವಾಗಿ ಕುರಿಗಳು ಮಾಡಿಸ್ತಾರೆ ನೋಡಿ, ಫಾರ್ಮ್ ಟೈಪ್ನಲ್ಲಿ, ಲೇಟೆಸ್ಟ್ ಟೈಪ್ನಲ್ಲಿ, ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಪುಸ್ತಕ, ಪೆನ್ನು, ಸ್ಟೇಷನರೀಸ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹಗಳಿಗೆ ಪೂಜಿಸಿ ಇವತ್ತು 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ಸಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಮಿಥುನ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ಲಾಭದಾಯಕವಿರತಕ್ಕಂಥ ವಿಷಯ. ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮವರಿಂದ ಒಳ್ಳೆ ಸುದ್ದಿ. ಈ ನೀರಾವರಿ ಮೂಲದ ರೈತರಿಗಂತೂ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಗಳಿರ್ತದೆ ಇವತ್ತು. ಈ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ನೀವು ಸಾಯೀಶ್ವರಾಯ ಮಹೇ ಸತ್ಯ ದೇವಾಗಿದೆ ಮಹೇ ತನ್ನ ಸರ್ವಪುರುಷ ತಿಳಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಮಿಶ್ರ ಫಲಗಳು ಹೊಂದಿರತಕ್ಕಂಥ ದಿನ ಇವತ್ತು. ಅದಾಗಿದೆ, ಆಗದೆ ಇರೋದಿಲ್ಲ, ಆಗೋದಿಲ್ಲ ಆ ರೀತಿ. ಹಣಕಾಸಿನ ಅಡಚಣೆ, ಮಕ್ಕಳಿಂದ ಶುಭ ಸಮಾಚಾರಗಳು ಕೇಳ್ತಕ್ಕಂಥದ್ದು. ಈ ಕಮ್ಮಾರ, ಕುಂಬಾರ, ನೇಕಾರ ಇಂಥವ್ರಿಗೆಲ್ಲನೂ ಪ್ರೊಫೆಷನಲ್ಸ್ಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಿತ್ತನೆ ಬೀಜ, ಗೊಬ್ಬರ ಮಾರೋರಿಗೆ ಲಾಭ ಇರತಕ್ಕಂಥದ್ದು. ನೀವು ಸೂರ್ಯ ನಮಸ್ಕಾರ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ವೃತಾ ತಿರುಗಾಟ, ಕಾರ್ಯವಿಘ್ನತೆ, ಮಂದ ಪ್ರಗತಿ, ಹಿಡಿದುಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ನಿಧಾನ ಆಗ್ತಕ್ಕಂಥದ್ದು. ಹಣಕಾಸಿನ ಕೊರತೆ, ಮಳೆ ಆಧಾರಿತ ಬೇಸಾಯದಾರರಿಗೆ, ರೈತರಿಗೆ ಲಾಭ. ಜವಳಿ, ಗಾರ್ಮೆಂಟ್ಸು ಇಟ್ಕೊಂಡಿರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ನೀವು ಸೂರ್ಯ ನಮಸ್ಕಾರ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಇವರಿಗೆ ಯತ್ನ ಕಾರ್ಯಗಳಲ್ಲಿ ಸಫಲತೆ ಮತ್ತು ಜಯ. ಮನೆಯಲ್ಲಿ ಹಾಗೂ ಹೊರಗೆ ಕಿರಿಕಿರಿ, ಏನೋ ಸ್ವಲ್ಪ ಮನೆಯಲ್ಲಿ ತೊಂದರೆ ಇರ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು, ಮನೆಯಲ್ಲೆಲ್ಲ ಒಂಥರ ಒಳ್ಳೆ ವಾತಾವರಣ ಇಲ್ಲದಿರ್ತಕ್ಕಂಥದ್ದು. ಇದಕ್ಕೆ ಮಕ್ಕಳಿಂದ ಸಲಹೆ, ವೀಳ್ಯದೆಲೆ, ತೆಂಗು, ನಿಂಬೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಾಗರ ಸೂಕ್ತವನ್ನು ಪಠಿಸಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಮಂದಚೇಷ್ಟೆಯಿಂದ ಕಾರ್ಯನಿಧಾನ, ವೃತಾ ತಿರುಗಾಟ, ಏನು ದುಂದು ವೆಚ್ಚ, ಬಹಳ ದುಂದು ವೆಚ್ಚ ಆಗ್ತಕ್ಕಂಥದ್ದು. ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ದಿನ ಇವತ್ತು. ಈ ಕೃಷಿ ಸಲಕರಣೆ ಮಾರೋರು, ಜೈವಿಕ ಗೊಬ್ಬರ ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸೂರ್ಯ ಮಂಡಲ ಸೂಕ್ತವನ್ನು ಕೇಳಿರಿ ಅಥವಾ ಪಾರಾಯಣ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ದಿಕ್ಕು, ಹಸಿರು ದೃಷ್ಟಿ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ವೃತಾ ತಿರುಗಾಟ, ಕಾರ್ಯವಿಘ್ನತೆ, ಹಣದ ಕೊರತೆ, ಮಕ್ಕಳಿಂದ ಶುಭ ಸುದ್ದಿ. ಈ ಕುರಿ, ಕೋಳಿ, ಹಂದಿ, ಮೇಕೆ ಮೇಯಿಸ್ತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ದನಕರುಗಳ ವ್ಯಾಪಾರಗಳು, ದಲ್ಲಾಳಿಗಳಿಗೆ ಒಳ್ಳೆ ವರ್ಕೌಟ್ ಆಗ್ತಕ್ಕಂಥ ದಿನ ಇವತ್ತು. ನೀವು ಸೂರ್ಯ ಅಷ್ಟೋತ್ತರ ಶತನಾಮವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದುವರೆದಂಗೆ ಧನುಸ್ಸು ರಾಶಿಯವರಿಗಿದ್ದ ಶುಭಕರವಾಗಿರ್ತಕ್ಕಂಥ ದಿನ. ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥದ್ದು, ಸಂತೃಪ್ತಿ ಇರ್ತಕ್ಕಂಥ ದಿನ. ಆಪ್ತರ ಮಿಲನ, ನಿಮ್ಮ ಸ್ನೇಹಿತರೆಲ್ಲ ಸಿಗ್ತಾರೆ ಇವತ್ತು ಭಾನುವಾರ ದಿನ. ಎಲ್ಲ ಕ್ಷೇತ್ರಗಳಲ್ಲಿ ಏನು ಕೆಲಸ ಹಿಡ್ಕೊಂಡ್ರೂ ಪ್ರಗತಿ ಇರ್ತಕ್ಕಂಥದ್ದು. ಈ ರೇಷ್ಮೆ, ದ್ರಾಕ್ಷಿ ತೋಟಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಪುಸ್ತಕ, ಪೆನ್ನು, ಬ್ಯಾಗ್ಗಳು ಮಾರತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಚಿಕ್ಕು, ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಮಕರ ರಾಶಿಯವ್ರಿಗೆ ವೃಥಾ ತಿರುಗಾಟ, ಹಣಕಾಸಿನ ಕೊರತೆ, ವೃಥಾಶ್ರಮ. ಈ ಮಧ್ಯಾಹ್ನ ನಂತರ ಶುಭ ಸೂಚನೆಗಳು ತೆಗೆತಕ್ಕಂಥದ್ದು. ಈ ಕೃಷಿ ಸಲಕರಣೆಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ಹನುಮಾನ್ ಚಾಲೀಸವನ್ನು ಪಠಿಸಿ.
3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಎಲ್ಲ ಸಾಮಾನ್ಯ ಫಲಗಳು. ಕುಂಭರಾಶಿಯವರಿಗೆ ಏನಂತ ಉತ್ತಮವಾದ ಫಲಗಳಿರಲಿಲ್ಲ. ಎಂದಿನಂತೆ ಕೆಲಸ ಕಾರ್ಯಗಳು ಯಾವಾಗಲೂ ಮಾಮೂಲಿಯಾಗಿ ಆಗ್ತಕ್ಕಂಥದ್ದು. ರೈತರಿಗೆ ಕೃಷಿಯಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಎಲ್ಲ ನೌಕರರಿಗೆ ಶುಭ. ಕುಂಭರಾಶಿಯವರಿಗೆ ರಸಗೊಬ್ಬರ, ಜೈವಿಕ ಗೊಬ್ಬರ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯ ನಮಸ್ಕಾರ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಮಂದಚೇಷ್ಟೆಗಳು. ಮಂದಚೇಷ್ಟೆ ನಿಧಾನ ಆಗ್ತಕ್ಕಂಥದ್ದು. ಯಾವ ಕೆಲಸ ಹಿಡ್ಕೊಂಡ್ರೂ ನಿಧಾನ ಆಗ್ತಕ್ಕಂಥದ್ದು, ಕಾರ್ಯ ಪ್ರಗತಿ ಇಲ್ಲದೆ ಇರತಕ್ಕಂಥದ್ದು, ವೃಥಾ ತಿರುಗಾಟ ಆಗ್ತಕ್ಕಂಥದ್ದು, ಬಂಧು ಮಿತ್ರರ ಮಿಲನ ಆಗ್ತಕ್ಕಂಥದ್ದು, ಅದರಿಂದಲೂ ಸಹ ಉತ್ತಮ ಫಲಗಳು ಬರದೇ ಇರತಕ್ಕಂಥದ್ದು, ಏನೋ ಹಲವಾರು ವಿಷಯಗಳು ಇವತ್ತು ಮೀನರಾಶಿಯವರಿಗೆ ಕೆಟ್ಟದಾಗಿರ್ತಕ್ಕಂಥದ್ದು. ಆದರೂ ರೈತರಿಗೆ ಯಾರು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಈ ಕ್ರಿಮಿಕೀಟನಾಶಕಗಳು, ಈ ಗೊಬ್ಬರ ಮಾಡ್ತಕ್ಕಂಥವ್ರು, ಜೈವಿಕ ಗೊಬ್ಬರ, ರಸಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಆದಿತ್ಯ ಹೃದಯವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಆತ್ಮೀಯರು, ಇದು ದ್ವಾದಶ ರಾಶಿಗಳ ದಿನ ತಿಥಿಭವಿಷ್ಯ ಆಗಿದ್ದು. ಆತ್ಮೀಯರು, ನಮ್ಮ ಸಾಯಿ ಸ್ಮೃತಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಮನವಿ ಏನಪ್ಪ ಅಂದರೆ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಲೈಕ್ ಆಗಿದ್ದರೆ ಶೇರ್ ಮಾಡಿ, ವಿಷಯಗಳು ಚೆನ್ನಾಗಿದ್ದರೆ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕಳಕಳಿಯಾಗಿ ಮನವಿ ಮಾಡ್ತಿದ್ದೀನಿ. ಮತ್ತು ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.